ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಮಕ್ಕಳ ಶಿಕ್ಷಣಕ್ಕಾಗಿ LIC ಇದೀಗ 3 ಸೂಪರ್ ಪ್ಲಾನ್ಗಳನ್ನು ಜಾರಿಗೆ ತಂದಿದೆ. ಹಾಗಾದರೆ ಯಾವುದು ಇವುಗಳಲ್ಲಿ ಬೆಸ್ಟ್? ಪೂರ್ಣ ವಿವರ ಇಲ್ಲಿದ್ದು ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಮಕ್ಕಳು ಹುಟ್ಟಿದ ಕ್ಷಣದಿಂದಲೇ ಪೋಷಕರಿಗೆ ಅವರ ಶಿಕ್ಷಣ ಮತ್ತು ಭವಿಷ್ಯದ ಚಿಂತೆ ಶುರುವಾಗುತ್ತೆ. ಇಂದಿನ ದಿನಗಳಲ್ಲಿ ಶಿಕ್ಷಣದ ವೆಚ್ಚ ಗಗನಕ್ಕೆ ಏರ್ತಾ ಇರೋದ್ರಿಂದ ಸರಿಯಾದ ಸಮಯದಲ್ಲಿ ಹೂಡಿಕೆ ಮಾಡೋದು ಅನಿವಾರ್ಯ. ಸುರಕ್ಷಿತ ಹೂಡಿಕೆಗಾಗಿ ಇಂದಿಗೂ ಅನೇಕರು LICಯನ್ನು ನೆಚ್ಚಿಕೊಂಡಿದ್ದಾರೆ. ಇನ್ನು LIC ಮಕ್ಕಳಿಗಾಗಿಯೇ ಜೀವನ್ ಲಕ್ಷ್ಯ, ಜೀವನ್ ತರುಣ್ ಮತ್ತು ಚಿಲ್ಡ್ರನ್ ಮನಿ ಪ್ಯಾಕ್ ಎಂಬ 3 ವಿಭಿನ್ನ ಪ್ಲಾನ್ಗಳನ್ನು ನೀಡ್ತಾ ಇದೆ. ಹಾಗಿದ್ರೆ ಇದರಲ್ಲಿ ಯಾವುದು ಉತ್ತಮ? ಮೊದಲನೇದಾಗಿ ಜೀವನ್ ಲಕ್ಷ್ಯ. ಈ 3 ಯೋಜನೆಗಳಲ್ಲಿ ಜೀವನ್ ಲಕ್ಷ್ಯ ಪ್ಲಾನ್ 7.2% IRR ದರದೊಂದಿಗೆ ಮೊದಲ ಸ್ಥಾನದಲ್ಲಿದೆ. ಒಂದು ವೇಳೆ ಪಾಲಿಸಿದಾರರು ಅವಧಿಗೂ ಮುನ್ನ ಮರಣ ಹೊಂದಿದ್ರೆ ಮುಂದಿನ ಪ್ರೀಮಿಯಂ ಪಾವತಿಸುವ ಅಗತ್ಯ ಇರೋದಿಲ್ಲ. ಪೋಷಕದ ಮರಣದ ನಂತರ ಪ್ರತಿ ವರ್ಷ ವಿಮಾ ಮೊತ್ತದ 10% ಹಣವನ್ನು ಕುಟುಂಬಕ್ಕೆ ನೀಡಲಾಗುತ್ತೆ. ಪೋಷಕರು ಇಲ್ಲದಿದ್ದರೂ ಮಕ್ಕಳ ಓದು ನಿಲ್ಬಾರ್ದು ಅಂತ ಹೇಳಿ ಬಯಸುವವರಿಗೆ ಇದೊಂದು ಅತ್ಯುತ್ತಮ ಆಯ್ಕೆ ಅಂತ ಹೇಳ್ಬೋದು. ಎರಡನೇದಾಗಿ ನ್ಯೂ ಚಿಲ್ಡ್ರನ್ ಮನಿ ಪ್ಯಾಕ್. ಮಕ್ಕಳಿಗೆ ಹಂತ ಹಂತವಾಗಿ ಹಣದ ಅವಶ್ಯಕತೆ ಇರುವ ಪೋಷಕರಿಗೆ ಇದು ಸರಿಯಾದ ಆಯ್ಕೆ. ಮಗುವಿಗೆ 8, 20 ಮತ್ತು 22 ವರ್ಷ ತುಂಬಿದಾಗ ವಿಮಾ ಮೊತ್ತದ 20% ಹಣವನ್ನು ಮನಿ ಬ್ಯಾಂಕ್ ರೂಪದಲ್ಲಿ ನೀಡಲಾಗುತ್ತೆ. ಉಳಿದ 40% ಹಣವನ್ನು ಬೋನಸ್ ಜೊತೆಗೆ ಮಗುವಿಗೆ 25 ವರ್ಷ ತುಂಬುವಾಗ ನೀಡಲಾಗುತ್ತೆ. ಮೂರನೇದಾಗಿ ಜೀವನ್ ತರುಣ್ ಯೋಜನೆ. ಈ ಯೋಜನೆಯು ಪೋಷಕರಿಗೆ ಹಣ ಪಡೆಯುವ ವಿಷಯದಲ್ಲಿ ಹೆಚ್ಚಿನ ಆಯ್ಕೆಗಳನ್ನು ನೀಡುತ್ತೆ. ಮಗುವಿಗೆ 20ರಿಂದ 24 ವರ್ಷದವರೆಗೆ ಎಷ್ಟು ಹಣವನ್ನು ಮನಿ ಬ್ಯಾಂಕ್ ರೂಪದಲ್ಲಿ ಪಡಿಬೇಕು ಎಂಬುದನ್ನು ಪೋಷಕರು ನಿರ್ಧಾರ ಮಾಡಬಹುದು. ಶಿಕ್ಷಣದ ಅಗತ್ಯಕ್ಕೆ ತಕ್ಕಂತೆ ಪಾಲಿಸಿಯನ್ನು ಕಸ್ಟಮೈಸ್ ಕೂಡ ಮಾಡಿಕೊಳ್ಳಲು ಅವಕಾಶ ಇದೆ. ಇನ್ನು ಹಣಕಾಸು ತಜ್ಞರ ಪ್ರಕಾರ ಮಕ್ಕಳಿಗಾಗಿ ಪಾಲಿಸಿ ತೆಗೆದುಕೊಳ್ಳುವಾಗ ಕೇವಲ ಲಾಭವನ್ನು ಮಾತ್ರ ನೋಡಬಾರ್ದು, ಅದರೊಂದಿಗೆ ಪ್ರೀಮಿಯಂ ವೇವರ್ ಬೆನಿಫಿಟೆಡ್ ರೈಡರ್ ಅನ್ನು ತಪ್ಪದೇ ಸೇರಿಸಿಕೊಳ್ಬೇಕು. ಇದರಿಂದ ಪೋಷಕರಿಗೆ ಏನಾದರೂ ಅನಾಹುತ ಸಂಭವಿಸಿದರೆ ಮಗುವಿನ ಮೇಲಿನ ಪ್ರೀಮಿಯಂ ಹೊರೆ ತಪ್ಪುತ್ತೆ ಮತ್ತು ಪಾಲಿಸಿ ಕೂಡ ಮುಂದುವರಿಯುತ್ತೆ. ನೀವು ಅತಿ ಹೆಚ್ಚು ಬಡ್ಡಿ ಮತ್ತು ಗರಿಷ್ಠ ರಕ್ಷಣೆ ಬಯಸಿದರೆ ಜೀವನ್ ಲಕ್ಷ್ಯ ಆರಿಸಿ. ಹಂತ ಹಂತವಾಗಿ ಹಣದ ಅಗತ್ಯವಿದ್ದರೆ ಮನಿ ಪ್ಯಾಕ್ ಅಥವಾ ಜೀವನ್ ತರುಣ್ ಕೂಡ ಉತ್ತಮ ಅಂತ ಹೇಳಿ ತಜ್ಞರು ಹೇಳ್ತಾರೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಅದೇ ರೀತಿ ಈ ಮಾಹಿತಿ ಇಷ್ಟ ಆದಲ್ಲಿ ನಮ್ಮ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.